ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸೊ ಮೇಡಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್ ಆಗಿದ್ದೀನಿ. ಹೇಗ್ ನಡೀತಾ ಇದೆ ಎಲ್ಲ? ವಂಡರ್ಫುಲ್. ಅಂದ್ರೆ ಈಗ ಹೆಂಗಿದ್ರು ಈ KS ಇಂಟರ್ವ್ಯೂಸ್ ಪ್ರೋಗ್ರಾಮ್ ನಡೀತಾ ಇದೆ, ಅದ್ರ ಜೊತೆಗೆ ಫೋಕಸ್ 40 ನಡೀತದೆ. ಎಕ್ಸಾಕ್ಟ್ಲಿ. ಮತ್ತೆ ಹೆಂಗಿದ್ರು ನಮ್ದು ಗ್ರೂಪ್ ಸಿ ಕಂಟಿನ್ಯೂ ಆಗ್ತದೆ. ಅದ್ರ ಜೊತೆಗೆ PC ಪ್ರೋಗ್ರಾಮ್ ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಆಗ್ತದೆ. ಆಗ್ತಾ ಇದೆ. ಬೆಸ್ಟ್ ಪ್ರೋಗ್ರಾಮ್ ಪ್ರಚಲಿತ ಪ್ರತಿಧ್ವನಿ ಅಂತೂ ರೆಗ್ಯುಲರ್ ಆಗಿ. ಸರ್, ಇತ್ತೀಚೆಗೆ ಕರ್ನಾಟಕ ಗವರ್ಮೆಂಟ್ ಅವರು ಒಂದು ಬಿಗ್ ಮೂವ್ನ ತಗೊಂಡ್ರು. ಹೌದು. ಅದೇನಂತಂದ್ರೆ ಅಂಡರ್ 16 ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು. ಇದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಸ್ಟೂಡೆಂಟ್ಸ್ ಗೆ ತಿಳಿಸಬಹುದಾ? ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ. ಕರೆಕ್ಟ್. ಸೊ ಇದೇ ಒಂದು ಸ್ಲೋಗನ್ ಯೂಸ್ ಮಾಡಿಕೊಂಡು ನಮ್ಮ CM ಸಾಹೇಬ್ರು ಬಜೆಟ್ ಅಲ್ಲಿ ಇದನ್ನ ಹೇಳ್ತಾರೆ. ಸೊ ಅಂಡರ್ 16 ಸೋಷಿಯಲ್ ಮೀಡಿಯಾ ಬ್ಯಾನ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಬ್ಯಾನ್. ಸೊ 16ಕ್ಕಿಂತ ಕಮ್ಮಿ ವಯಸ್ಸಿನವ್ರಿಗೆ ಸೋಷಿಯಲ್ ಮೀಡಿಯಾ ಮಾತ್ರ ಬ್ಯಾನ್, ಫೋನ್ ಬ್ಯಾನ್ ಅಲ್ಲ, ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಫೋನ್ ಅಲ್ಲಿ ಬೇರೆ ಬೇರೆ ಆಪ್ಸ್ ಇರುತ್ತೆ, ಅವ್ ಯಾವ್ದು ಬ್ಯಾನ್ ಇರಲ್ಲ, ಬರೀ ಸೋಷಿಯಲ್ ಮೀಡಿಯಾ ಮಾತ್ರ ಬ್ಯಾನ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಯಾವ್ದಾವ್ದು ಬರುತ್ತೆ? ಸೊ ಟ್ವಿಟರ್ ಇರ್ಬೋದು ಅಲ್ವಾ, ಫೇಸ್ಬುಕ್, ಮತ್ತೆ ವಾಟ್ಸ್ಆಪ್, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್. ಮೇಜರ್ಲಿ ಇನ್ಸ್ಟಾಗ್ರಾಮ್ ಬೇಕು. ಸೊ ನಾವು ಯೋಚನೆ ಮಾಡ್ಬೇಕು. ಈಗ ಮೊನ್ನೆ ನೀತಿ ಆಯೋಗ್ ಅವರು ಕರ್ನಾಟಕ ಪಾಪ್ಯುಲೇಷನ್ ನೋಡಿದಾಗ, ಸೊ 6 crores 76 lakh ನಮ್ ಪಾಪ್ಯುಲೇಷನ್ ಇತ್ತು. ಅದ್ರಲ್ಲಿ 1/4 ಅಂಡರ್ 16 ಇದ್ದಾರೆ. ಅಂದ್ರೆ ಏನಿಲ್ಲ ಅಂದ್ರೂ 1,65,00,000 ಜನ ಅಂಡರ್ 16 ಇದ್ದಾರೆ. ಸೊ ಈಗ ಯೋಚನೆ ಮಾಡಿ, ಎಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇದೆ ಅಂತ. ಸೊ ಈ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ನ ಕಟ್ ಮಾಡ್ತಿದ್ದಾರೆ. ಸೊ ಇದು ಈ ಒಂದು ವಂಡರ್ಫುಲ್ ಮೂವ್ ನಮ್ ಕರ್ನಾಟಕ ಗವರ್ಮೆಂಟ್. ಇದಕ್ಕೆ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಗವರ್ಮೆಂಟ್ ಏನ್ ಮಾಡುತ್ತೆ, ಫಸ್ಟ್ ನ್ಯಾಷನಲ್ ಗವರ್ಮೆಂಟ್, ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ಅಂಡರ್ 16. That's a good move from Australia. ಹೌದು. ಅದನ್ನ ನೋಡ್ಕೊಂಡೆ ನಮ್ ಕರ್ನಾಟಕ ಗವರ್ಮೆಂಟ್, ಹಿಂಗಿದ್ರು ಕರ್ನಾಟಕ ಗವರ್ಮೆಂಟ್ ಎಲ್ಲದರಲ್ಲೂ ಪಯನಿಯರ್ ಆಗೇ ಇರ್ತಾರೆ. ನಿಮ್ಗೆ ಗೊತ್ತಿರೋ ತರ ಅಗ್ರಿಕಲ್ಚರ್ ಬಜೆಟ್ ನಮ್ದೇ ಫಸ್ಟ್ ಆಗಿರುತ್ತೆ, ವುಮೆನ್ ಬಜೆಟ್, ಚೈಲ್ಡ್ ಬಜೆಟ್. ಈಗ ಕೇರಳ ಗವರ್ಮೆಂಟ್ ಮಾತ್ರ ಒಂದ್ರಲ್ಲಿ ಫಸ್ಟ್ ಬಂದ್ಬಿಟ್ರು. ಯಾವ್ದು ಹೇಳಿ? ಅದು ಎಲ್ಡರ್ಲಿ ಬಜೆಟ್ ಕೇರಳ ಗವರ್ಮೆಂಟ್. ಇಲ್ಲಾಂದ್ರೆ ಎಲ್ಲಾದ್ರಲ್ಲೂ ಬಂದಿರೋದು, ಎಲ್ಲಾದ್ರಲ್ಲೂ ಫಸ್ಟ್, ಇದ್ರಲ್ಲಿ ಕೂಡ ಫಸ್ಟ್ ಕರ್ನಾಟಕ ಗವರ್ಮೆಂಟ್. ನಮ್ಮನ್ನ ಫಾಲೋ ಮಾಡ್ಕೊಂಡು ಆಂಧ್ರ ಪ್ರದೇಶ್ ಗವರ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವರು 13 ಇಯರ್ಸ್ ರಿಸ್ಟ್ರಿಕ್ಷನ್ ಇದೆ. ನಮ್ಗೆ ಅಂಡರ್ 16 ಇದು ಒಂದು ಡಿಫರೆನ್ಸ್ ಇದೆ. ಸೊ ವಂಡರ್ಫುಲ್ ಮೂವ್ ಇದೆ. ಇದರಲ್ಲಿ ತುಂಬಾ ಪಾಸಿಟಿವ್ಸ್ ಇದೆ, ಸಣ್ಣ ಪುಟ್ಟ ಕೊಲಾಟ್ರಲ್ ಡ್ಯಾಮೇಜ್ ತರ ಸಣ್ಣ ಪುಟ್ಟ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಕರೆಕ್ಟ್. ಸೊ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಹೇಗೆ ಯೂಸ್ ಆಗುತ್ತೆ, ಅಥವಾ ಅವ್ರು ಏನಾದ್ರು ಅದರಿಂದ ಇಶ್ಯೂಸ್ ನ ಫೇಸ್ ಮಾಡ್ತಾರ? ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಇಶ್ಯೂಸ್ ಫೇಸ್ ಮಾಡಬಹುದು. ಸೊ ಇಶ್ಯೂ ನಂಬರ್ 1 ಏನಂತಂದ್ರೆ, ನಾರ್ಮಲ್ ಆಗಿ ಬ್ಯಾನ್ ಅಂದಿದ ತಕ್ಷಣ ಗವರ್ಮೆಂಟ್ ಹೆಣ್ಮಕ್ಳು ಗಂಡ್ಮಕ್ಳನ್ನ ಡಿವೈಡ್ ಮಾಡಲ್ಲ, ಆದ್ರೆ ಪೇರೆಂಟ್ಸ್ ಡಿವೈಡ್ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೆ ಬ್ಯಾನ್ ಅಂದಿದ ತಕ್ಷಣ ತಲೆಗೆ ಬರೋದು ತಂದೆ ತಾಯಿಗೆ ಹೆಣ್ಮಕ್ಳ ಪೇರೆಂಟ್ಸ್. ಸೊ ಅದರಿಂದ ಹೆಣ್ಮಕ್ಳ ಹತ್ರ ಇರೋ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಇನ್ನೊಂದು ಸೋಷಿಯಲ್ ಮೀಡಿಯಾಗೂ ಬೇರೆದಕ್ಕೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೊ ಆವಾಗ ಏನಾಗುತ್ತೆ, ತುಂಬಾ ಜನ ಹೆಣ್ಮಕ್ಳಿಗೆ ಈ ಇಂಟರ್ನೆಟ್ ಆಕ್ಸೆಸ್ ಸಿಗದೆ ಹೊಟ್ಟೋಗುತ್ತೆ. ಆ ಡಿಸ್ಕ್ರಿಮಿನೇಷನ್, ಡಿಜಿಟಲ್ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಇದೊಂದು. ಎರಡನೇದು ಏನಾಗುತ್ತೆ, ಈ ಟೀಚರ್ಸ್ ದಿವಸ ಹೋಮ್ ವರ್ಕ್ಸ್ ಎಲ್ಲ ಕೊಡೋದು ವಾಟ್ಸಪ್. ಕೋವಿಡ್ ಬಂದ್ಮೇಲೆ ವಾಟ್ಸಪ್ ಎಲ್ಲ ತುಂಬಾ ಹೋಮ್ ವರ್ಕ್ ಕೊಡ್ತಿದ್ದಾರೆ. ಅದು ಸ್ಟೂಡೆಂಟ್ಸ್ ನಂಬರ್ ಆಗಿರ್ಬೋದು, ಈಗ ಪೇರೆಂಟ್ಸ್ ನಂಬರ್ ಅದರಿಂದನೇ ಕೊಡ್ತಿದ್ದಾರೆ. ಸೊ ಆ ವಾಟ್ಸಪ್ ಅಲ್ಲಿ ಸ್ಟೂಡೆಂಟ್ಸ್ ಅದನ್ನ ಯೂಸ್ ಟು ವಾಟ್ಸಪ್ ಆಗಿದ್ದಾರೆ. ಅದ್ರಲ್ಲೂ ವಾಟ್ಸಪ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಂಟೆಂಟು ಸಿಗ್ತಿತ್ತು. ಸೊ ಅದನ್ನೆಲ್ಲ ಮಿಸ್ ಆಗುತ್ತೆ. ಮತ್ತೆ ಈ ಇಕೋಸಿಸ್ಟಮ್ ಡೆವಲಪ್ ಆಗಿದೆ. ಈ ಸ್ಕೂಲ್ ಟೀಚರ್ಸ್ ಮತ್ತೆ ಈ ಸ್ಕೂಲ್ಸ್ ಹೊಸ ಇಕೋಸಿಸ್ಟಮ್ ನ ತಗೋಬೇಕಾಗತ್ತೆ ಅಲ್ವಾ? ಯಾಕಂದ್ರೆ ಅದೆಲ್ಲವೂ ಕೂಡ ಡಿಜಿಟಲ್ ಇಂಡಿಯಾ ಅಂಡರ್ ಅಲ್ಲಿ ಬರುವಂತಹ ಒಂದು ಸ್ಕೀಮ್ಸ್ ಆಗಿತ್ತು. ಲೈಕ್ ಮಕ್ಕಳಿಗೆ ಮೋರ್ ಟುವರ್ಡ್ಸ್ ಟೆಕ್ ಶಾವಿ ಮಾಡುವಂತದ್ದು. ಬಟ್ ಇವಾಗ ಅದರಿಂದ ಸ್ವಲ್ಪ ಹಿಂದೆ ಬಂದಂಗೆ ಫೀಲ್. ಡಿಜಿಟಲ್ ಡಿವೈಡ್ ಅಂತಾನೆ ಅನ್ಬಹುದು. ಫಸ್ಟ್ ಅದೇ ಇಂಪಾರ್ಟೆಂಟ್. ಹೆಣ್ಮಕ್ಳಿಗಂತೂ ಶಾರ್ಟ್ ಫಸ್ಟ್ ಮೊಬೈಲ್ ಕಿಟ್ಕೊಂಡ್ಬಿಟ್ಟು. ಕರೆಕ್ಟ್ ಅಲ್ವಾ? ಮತ್ತೆ ಮೂರನೇದು ಏನ್ ಹೇಳ್ಬೋದು ಅಂದ್ರೆ, ಇದು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಫಸ್ಟ್
ಟೀಚರ್ಸ್ ಟ್ರೈನಿಂಗ್ ಆಗ್ಬೇಕು. ಎಕ್ಸಾಕ್ಟ್ಲಿ. ಎರಡನೇದು ಅವೇರ್ನೆಸ್ ಪ್ರೋಗ್ರಾಮ್, ಯಾರಿಗೆ ಈ ಪೇರೆಂಟ್ಸ್ಗೆ ಅವೇರ್ನೆಸ್ ಬರಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಾವು ಮಕ್ಕಳದ್ದು ಮಾಡಿರ್ತೀವಿ, ಸೊ ಆ ತಂದೆ ಫೋನಲ್ಲಿ ಮಕ್ಕಳು ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಕೊಂಡ್ರೆ ಮತ್ತೆ ಯೂಸ್ ಇಲ್ದಂಗ ಅಲ್ವಾ. ಸೊ ಮತ್ತೆ ಇನ್ನೊಂದು, ಮಕ್ಕಳ ಮುಂದೆ ತಂದೆ ತಾಯಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ರೆ ಅವ್ರಿಗೆ ಆಸೆ ಬಂದೇ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಎಸ್, ಅದ್ರ ಜೊತೆಗೆ ಈ ಕೌನ್ಸಿಲರ್ಸ್ ನ ಕರ್ಕೊಂಡ್ ಬರ್ಬೇಕು. ದಿ ಅಡಿಕ್ಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೋಡಿ, ಒಂದು ಮಗು ಗ್ರೋತ್ ಅಲ್ಲಿ ಫಸ್ಟ್ 3 years ಸೊ ವೆರಿ ಇಂಪಾರ್ಟೆಂಟ್. ಹೇಗೆ ಈ ಫಸ್ಟ್ 3 years ಮಗು, ಅದು 2-3 ವರ್ಷದ ಮಗು ಏನ್ ಮಾಡುತ್ತೆ, ಟೆಂಪರ್ ಟ್ರಾನ್ಸ್ಫರ್ಮ್ಸ್ ಬಿಡುತ್ತೆ, ಅಳೋದು, ಹಠ ಮಾಡೋದು. ಸೊ ಆವಾಗ ಹೇಗ್ ಸುಧಾರಿಸ್ತೀವೋ ಅದೇ ತರ ಈ 14, 15, 16 ವಯಸ್ಸಿನ ಮಕ್ಕಳು ಕೂಡ ಸ್ವಲ್ಪ ಡಿಫಿಕಲ್ಟ್, ಅವ್ರು ಕೂಡ ಕೋಪ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಕೌನ್ಸಿಲರ್ ಬೇಕಾಗತ್ತೆ. ಯಾಕಂದ್ರೆ ಒಂದೇ ಸತಿಗೆ ಸೋಷಿಯಲ್ ಮೀಡಿಯಾ ಕಿತ್ಕೊಂತಾ ಇದೀವಿ ಅವ್ರ ಹತ್ರ. ಸೊ ಇದು ಎಲ್ಲ ಆಯ್ತು ಅಂದ್ರೆ ಇದು ವಂಡರ್ಫುಲ್ ಪ್ರೋಗ್ರಾಮ್ ಆಗತ್ತೆ. ಈ ಒಂದು ಬ್ಯಾನ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನೇನ್ ಬರುತ್ತೆ ಸರ್? ಇದು ಕಾನ್ಸ್ಟಿಟ್ಯೂಷನಲ್ ಆಗಿ ನೋಡ್ಬೇಕು ಅಂದ್ರೆ, ನಾರ್ಮಲಿ ಸೋಷಿಯಲ್ ಮೀಡಿಯಾ, ಎವ್ರಿಥಿಂಗ್ ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾ 7th ಶೆಡ್ಯೂಲ್ ಅಲ್ಲಿ ಯೂನಿಯನ್ ಲಿಸ್ಟ್ ಕೆಳಗಡೆ ಬಂದ್ಬಿಡುತ್ತೆ. ಓಕೆನಾ? ಸೊ ಯೂನಿಯನ್ ಅದಕ್ಕೇನೆ ಅಂತಾನೆ IT ಆಕ್ಟ್ ಅಂತ ಮಾಡಿದ್ದಾರೆ. ಸೊ IT ಆಕ್ಟ್ 2000 ಕೆಳಗಡೆ, ಅದ್ರ ಕೆಳಗಡೆ ನಾವು ರೆಗ್ಯುಲೇಷನ್ಸ್ ಮಾಡಬಹುದು, ಸ್ಟೇಟ್ಸ್ ಗೆ ಪರ್ಮಿಷನ್ ಇದೆ. ಬಟ್ ಕೆಲವು ಕಡೆ ನೀವು ನೋಡಿರ್ಬೋದು, ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ A ಅಲ್ಲಿ ಇನ್ಫಾರ್ಮೇಶನ್ ಅಂತಾರೆ. ಸೊ ಸೋಷಿಯಲ್ ಮೀಡಿಯಾದಿಂದ ಇನ್ಫಾರ್ಮೇಶನ್ ಸಿಗುತ್ತೆ. ಎರಡನೇದು ಪ್ರೈವಸಿ, ಮತ್ತೆ ನನ್ಗೆ ಆರ್ಟಿಕಲ್ 21 ಅಲ್ಲಿ ಲಿಬರ್ಟಿ ಬೇಕು ಆಗುತ್ತೆ. ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಟು ಇಂಟರ್ನೆಟ್ ನೆಟ್ವರ್ಕ್ ಕೂಡ ಇಸ್ ಎ ಲಿಬರ್ಟಿ. ಅವರು ರೀಸನಬಲ್ ರಿಸ್ಟ್ರಿಕ್ಷನ್ ಅಂತ ಹೇಳಿ, ಅದರಲ್ಲೂ ಪಬ್ಲಿಕ್ ಆರ್ಡರ್ ಅನ್ನೋದಿದೆ. ಸೊ ಪಬ್ಲಿಕ್ ಆರ್ಡರ್ ಅಲ್ಲಿ ಪಬ್ಲಿಕ್ ಹೆಲ್ತ್ ಕೂಡ ಪಾರ್ಟ್ ಆಫ್ ಪಬ್ಲಿಕ್ ಆರ್ಡರ್. ಸೊ ಪಬ್ಲಿಕ್ ಹೆಲ್ತ್, ಪಬ್ಲಿಕ್ ಆರ್ಡರ್ ಅಲ್ಲಿ ಗವರ್ಮೆಂಟ್ ರೀಸನಬಲ್ ರಿಸ್ಟ್ರಿಕ್ಷನ್ ಮಾಡಿ ಲಾ ಮಾಡಬಹುದು. ಸೊ ಆ ಲಾ ಮುಖಾಂತರ ನಿಮ್ಗೆ ಪಬ್ಲಿಕ್ ಹೆಲ್ತ್ ನ ಕಾಪಾಡೋದಕ್ಕೆ ಅಂತ ಈ ರಿಸ್ಟ್ರಿಕ್ಷನ್ ಮಾಡಬಹುದು. ಅದೇ IT ಆಕ್ಟ್. ಎಕ್ಸಾಕ್ಟ್ಲಿ ಅಲ್ವಾ? ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ PSI ಸ್ಟೂಡೆಂಟ್ಸ್ ಗೆ ಇಫ್ ಇನ್ ಕೇಸ್ ಎಸ್ಸೆ ಬಂದ್ರೆ ನೀವು ಇದನ್ನ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂತ ಬರೀಬಹುದು. KPSC ಸ್ಟೂಡೆಂಟ್ಸ್ GS ಅಲ್ಲಿ ಈ ತರ ಒಂದು ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ, ಮತ್ತೆ SI ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಗ್ರೂಪ್ C PC ಅವರಿಗೆ ಯಾವ ಆಕ್ಟ್ ರಿಲೇಟೆಡ್ ಅಥವಾ ಯಾವ ಆರ್ಟಿಕಲ್ಸ್ ಅಥವಾ ಇದು ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ, ಸೊ ಇದೆಲ್ಲದಕ್ಕೂ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಇದು ಬಿಟ್ರೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಬೇರೆ ಯಾವ ಸ್ಟೇಟ್ ಅಂತ ಹೇಳಿದ್ರಿ ನೀವು? ಆಂಧ್ರ ಪ್ರದೇಶ ಅವರು ನಾವು ಡಿಕ್ಲೇರ್ ಮಾಡಿದ ತಕ್ಷಣ ಆಂಧ್ರ ಪ್ರದೇಶ ಗವರ್ಮೆಂಟ್ ಡಿಕ್ಲೇರ್ ಆಗುತ್ತೆ. ಅದಾದ್ಮೇಲೆ ಗೋವಾ ಗವರ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಕೊಂತಿದ್ದಾರೆ. ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಅಲ್ಲಿ ಸೊ ಫಸ್ಟ್ ಹೆಂಗಿದ್ರು ಆಸ್ಟ್ರೇಲಿಯಾ, ಫಸ್ಟ್ ಪೈನಿಯರ್ ಕಂಟ್ರಿ ಇಟ್ಸೆಲ್ಫ್ ಇಸ್ ಆಸ್ಟ್ರೇಲಿಯಾ. ಮತ್ತೆ ಫ್ರಾನ್ಸ್ ಫಾಲೋ ಮಾಡಿದ್ದಾರೆ, ಸ್ಪೇನ್ ಫಾಲೋ ಮಾಡಿದ್ದಾರೆ, ಮತ್ತೆ ಇಂಡೋನೇಷಿಯಾ ಕೂಡ ಫಾಲೋ ಆಗ್ತಿದೆ. ಎಲ್ಲ ಈಗ ರೀಸೆಂಟ್ ಆಗಿ ಮಾಡ್ತಿದ್ದಾರೆ. ಸೊ ಬ್ರಿಟನ್ ಇವರೆಲ್ಲ ಟ್ರೈ ಮಾಡ್ತಿದ್ದಾರೆ ಹೊಸ ಲಾ ತರಬೇಕು ಅಂತ. ಸೊ ಇನ್ನೊಂದು ಪ್ರಶ್ನೆ ಸರಿ, ಇದು ಕೇವಲ ಕೆಲವು ರಾಜ್ಯಗಳಿಗೆ ಸೀಮಿತವಾಗಿದೆ, ಹೋಲ್ ಇಂಡಿಯಾಗಾದ್ರೆ ಏನು ಪ್ಲಸ್ ಪಾಯಿಂಟ್ ಇದೆ ನಮ್ಗೆ? ಸೊ ಇದ್ರದ್ದು ಪ್ಲಸ್ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾ ಇಂದ ಏನೇನು ಪ್ರಾಬ್ಲಮ್ ಆಗತ್ತೆ ಅಂತ ನೋಡೋಣ. ಸೋಷಿಯಲ್ ಮೀಡಿಯಾದಿಂದ ತುಂಬಾ ಹೈಯೆಸ್ಟ್ ಪ್ರಾಬ್ಲಮ್ ಆಗ್ತಾ ಇರೋದು ಆಂಗ್ಸೈಟಿ, ಡಿಪ್ರೆಷನ್. ಕಂಪ್ಯಾರಿಸನ್ ಶುರುವಾಗುತ್ತೆ. ಹೌದು, ಅವ್ರ ಹತ್ರ ಅದಿದೆ, ನನ್ನ ಹತ್ರ ಇಲ್ಲ. ಸೊ ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾರೆ, ಮತ್ತೆ ಶೋ ಆಫ್ ಜಾಸ್ತಿ ಇರುತ್ತೆ. ಅದನ್ನ ತುಂಬಾ ಜನ ಮಕ್ಳು ನಂಬ್ಕೊಂಡ್ಬಿಡ್ತಾರೆ, ಮತ್ತೆ ಅದನ್ನ ಪ್ರೆಷರ್ ನ ಪೇರೆಂಟ್ಸ್ ಮೇಲೆ ಹಾಕ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ ಇಂದ ಡಿಪ್ರೆಷನ್ ಸ್ಟಾರ್ಟ್ ಆಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೆಲ್ಫ್ ಎಸ್ಟೀಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಏನಾಗತ್ತೆ, ಅವ್ರ ಮನೆ ದೊಡ್ಡದಾಗಿದೆ, ನಮ್ದು ಚಿಕ್ಕದಾಗಿದೆ, ಅವ್ರ ಹತ್ರ ಆ ಕಾರ್ ಇದೆ, ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಕಂಪ್ಯಾರಿಸನ್. ಮತ್ತೆ ಇನ್ನೊಂದು ಸರ್, ಯುನೆಸ್ಕೋ ರಿಪೋರ್ಟ್ ಇತ್ತೀಚೆಗೆ ಬಂದಿರೋದ್ರಲ್ಲಿ ಹಾರ್ಡ್ಲಿ 2% ಆಫ್ ದ ಅಂಡರ್ 16 ಗೆ ಒಂದು ಕಾಗ್ನಿಟಿವ್ ಪವರ್ ಇದೆ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳುವುದು. ಸೊ ಇವ್ರಿಗೆ ಅರ್ಥ ಆಗಲ್ಲ. ಎಕ್ಸಾಕ್ಟ್ಲಿ, ಕಂಪ್ಯಾರಿಸನ್ ಕೂಡ ಗೊತ್ತಾಗಲ್ಲ ನಾವ್ ಯಾವ್ದ್ರ ಜೊತೆ ಮಾಡ್ಬೇಕು ಅಂತ. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವ್ರೇನ್ ಮಾಡ್ತಾರೆ, ಅವ್ರದ್ದು ಬಾಡಿ ಹೇಗಿದೆ ಅಂತ ತಿಳ್ಕೊಳಕ್. ಸೊ ದಪ್ಪ ಇದಾರೆ, ಸಣ್ಣ ಇದಾರೆ. ಸೊ ದಪ್ಪ ಇರೋರ್ಗೆ ಜಾಸ್ತಿ, ಸಣ್ಣ ಇರೋರ್ಗೆ ಜಾಸ್ತಿ ಲೈಕ್ಸ್ ಹೋಗ್ತಿರತ್ತೆ, ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಇಂಡಿಯನ್ಸ್ ಗೆ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಂದ್ರೆ ಕಲರ್. ಹೌದು ಅಲ್ವಾ? ಸೊ ಅದು ಇದೆಲ್ಲ ಇಲ್ಲಿ
ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಇದಕ್ಕಿಂತ ಮೇಜರ್ ಆಗಿ ಈ ಅಡಲ್ಟ್ ಕಂಟೆಂಟ್ಗೆ ಎಕ್ಸ್ಪೋಜರ್ ಆಗಿ ಹೋಗ್ತಿದಲ್ಲ, ಹೌದು ತುಂಬಾ ರಿಸ್ಟ್ರಿಕ್ಷನ್ಸ್ ಇಲ್ಲ. Correct, ಸೊ ಅಡಲ್ಟ್ ಕಂಟೆಂಟ್ ಅಂದ್ರೆ ವೈಲೆನ್ಸು ಬರುತ್ತೆ ಅಥವಾ ಸೆಕ್ಷುವಲ್ ಕಂಟೆಂಟ್ ಬರ್ಬೋದು. correct. ಅದ್ರ ಜೊತೆಗೆ ಮತ್ತೆ ಕೆಲವು ಹರಾಸ್ಮೆಂಟ್ಸ್, ಸೈಬರ್ ಬುಲ್ಲಿಂಗ್ ಕೇಳಿದ್ದೀವಿ. ಹಾ ಎಕ್ಸಾಕ್ಟ್ಲಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕಿಂಗ್ ಆಗ್ತದೆ. ಹಾ ಅದು ಚಿಕ್ಕ ಮಕ್ಕಳಿಗೆ ಗೊತ್ತೂ ಆಗಲ್ಲ ಏನ್ ಏನ್ ಮಾಡ್ಬೇಕು. ಮಾಡ್ತಿದ್ದಾರೆ, ಹೌದು ಸೊ ಸ್ಟಾಕ್ ಮಾಡೋರು ಕೂಡ ಚಿಕ್ಕ ಮಕ್ಕಳೇ ಇರ್ತಾರೆ, ಹೌದು. ಸ್ಟಾಕಿಂಗ್ ಆಗ್ತಾ ಇರೋರು, ಹರಾಸ್ ಮಾಡೋರು ಚಿಕ್ಕ ಮಕ್ಕಳೇ ಇರ್ತಾರೆ, ವಿಕ್ಟಿಮ್ಸ್ ಕೂಡ ಚಿಕ್ಕ ಮಕ್ಕಳೇ ಇರ್ತಾರೆ. ಸೊ ಇಬ್ರಿಗೂ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಥವಾ ಹ್ಯಾಂಡಲ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಮಾಡೋರಿಗೆ ಇದು ತಪ್ಪು ಅಂತ ಗೊತ್ತಾಗ್ತಿಲ್ಲ. ಹೌದು. ಯಾರು ಅದಕ್ಕೆ ವಿಕ್ಟಿಮ್ ಆಗಿರ್ತಾರೆ ಅವ್ರಿಗೆ ಅದರಿಂದ ಹೊರಗ್ ಬರೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಸೋಷಿಯಲ್ ಆಂಗ್ಸೈಟಿ ಆಗ್ತಿದೆ ಮಕ್ಕಳಿಗೆ. ಇನ್ನೊಂದು ಮಲ್ಗ್ತಿಲ್ಲ ಮಕ್ಕಳು ಸೋಷಿಯಲ್ ಮೀಡಿಯಾದಿಂದ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮಿನಿಮಮ್ 8 ಗಂಟೆ ಮಕ್ಕಳು ಬೇಕು ಆ ಮಕ್ಕಳು. ಹೌದು ನಮ್ಮ ಏಜ್ ಅವ್ರು ಅಟ್ಲೀಸ್ಟ್ 6 to 7 ಹೋದ್ರೆ ನಡೆಯುತ್ತೆ. ಸೊ ಈ 16 years ಗಿಂತ ಕಮ್ಮಿ ಇರೋರು ಅಟ್ಲೀಸ್ಟ್ 8 hours ಮಲಗಬೇಕಾಗುತ್ತೆ. ಸೊ ಸ್ಲೀಪ್ ಡಿಪ್ರೈವೇಶನ್ ಆಗ್ತದೆ. ಓಕೆ. ಸೊ ಅದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಬೇಕಾಗ್ತದೆ. ಹೌದು. ಸೊ ಇದು ಒಂದು ಕರ್ನಾಟಕ ಸರ್ಕಾರದಿಂದ ಒಳ್ಳೆ ಮೂವ್ ಅಂಡ್ ಎಲ್ಲಾ ಸ್ಟೇಟ್ಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಇದು ನ್ಯಾಷನಲ್ ಲಾ ತರ ಬರ್ಬೇಕು. ಯಾಕಂದ್ರೆ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ವಿತ್ ಡಿಜಿಟಲ್ ಆಕ್ಸೆಸ್. 750 million ಪೀಪಲ್ ಹತ್ರ ಡಿಜಿಟಲ್ ಆಕ್ಸೆಸ್ ಇದೆ. ಸೊ ಅದ್ರಲ್ಲಿ ನಾವು ಮತ್ತೆ 1/4 ತೆಗೆದ್ರೆ ಎಷ್ಟು ಜನ ಮಕ್ಕಳು ಅಂಡರ್ 16 ಇದ್ದಾರೆ ಅಲ್ವಾ? ಸೊ ಇದು ನ್ಯಾಷನಲ್ ಲಾ ತರ ಬರ್ಬೇಕು. ಹೇಗಿದ್ರು ಇಟ್ಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಬೈ ಕರ್ನಾಟಕ ಗವರ್ಮೆಂಟ್. ಸೊ ಹ್ಯಾಟ್ಸ್ ಆಫ್ ಟು ಕರ್ನಾಟಕ ಗವರ್ಮೆಂಟ್. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂಡ್ ವೆರಿ ಬೋಲ್ಡ್ ಮೂವ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ರಿಗಾರ್ಡಿಂಗ್ ದಿಸ್. Yes, anytime. Thank you so much for you, ma'am. Thank you. Yes. Thank you one and all.